ನರ್ಸರಿಯಿಂದ ತಂದಿರೋ ದಾಸವಾಳ ಜಾಸ್ತಿ ಹೂ ಬಿಡಬೇಕು ಅಂತಂದರೆ ಹೇಗೆ ರೀಪಾಟ್ ಮಾಡಬೇಕು, ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಸರಿಯಾದ ಪಾಟಿನ ಅಳತೆಯನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಜೊತೆಗೆ ಹೀಗೆ ರೀಪಾಟ್ ಮಾಡಿದಾಗ ಗಿಡ ಶಾಕ್ಗೆ ಒಳಗಾಗಿ ಎಲೆಯೆಲ್ಲ ಉದುರಿ ಹೋಗುತ್ತೆ. ಹಾಗಾಗಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅನ್ನೋ ಬೋನಸ್ ಟಿಪ್ಸ್ ಸಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗಾಗಿ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿ ದಾಸವಾಳ ಗಿಡಕ್ಕೆ ಬರುವಂತಹ ನೆಟ್ ಪಾಟನ್ನು ರಿಮೂವ್ ಮಾಡಬೇಕಾ ಬೇಡವಾ ಅನ್ನೋದನ್ನು ತಿಳಿಸಿದ್ದೀನಿ. ಮರಿದೆ ಆ ವಿಡಿಯೋನ ನೋಡಿ. ಆಗ ನೆಟ್ ಪಾಟ್ ಬಗೆಗಿನ ಎಲ್ಲ ಡೌಟು ಸಹ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆ ಎಲ್ಲ ರೀಸನ್ಗಳು ಕೂಡ ತುಂಬ ಸೈಂಟಿಫಿಕ್ ಬೇಸ್ಡ್ ಆಗಿದೆ. ಬಹಳಷ್ಟು ಗಾರ್ಡನ್ ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡಿದಂಥ ವಿಡಿಯೋ ಅದು. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಮಸ್ತೆ, ನಾನು ಕೀರ್ತಿ ಚೇತನ್. ಟೆರೆಸ್ ಮೇಲೆ ಹೂವು, ಹಣ್ಣು, ತರಕಾರಿಗಳನ್ನು ಸಾವಯವ ಪದ್ಧತಿಯಲ್ಲಿ ಹೇಗೆ ಬೆಳಿಬೇಕು, ಹಸಿ ಕಸದಿಂದ ಹೇಗೆ ಗೊಬ್ಬರ ಮಾಡಬೇಕು, ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಹೊಂದಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡನ ನೀವು ನೋಡ್ತಾ ಇದ್ದೀರಾ. ನರ್ಸರಿಯಿಂದ ತಂದ ತಕ್ಷಣ ಗಿಡನ ರೀಪಾಟ್ ಮಾಡಬೇಡಿ. ಕನಿಷ್ಠ 4-5 ದಿನ, ಒಂದು ವಾರನಾದರೂ ಸಹ ನಿಮ್ಮ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗೋದಕ್ಕೆ ಬಿಡಿ. ಓಕೆ, ಬನ್ನಿ ಇವತ್ತು ಈ ಗಿಡವನ್ನು ರೀಪಾಟ್ ಮಾಡೋಣ. ಈ ವಿಡಿಯೋದ ಕೊನೆಯಲ್ಲಿ ರೀಪಾಟ್ ಶಾಕಿಂದ ಗಿಡ ಹಾಗೆ ಬಾಡ್ ಹೋಗಿ ಎಲೆಗಳು ಉದುರಿ ಹೋಗುತ್ತಲ್ಲ, ಹಾಗಾಗಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅನ್ನುವಂತಹ ಒಂದು ಬೋನಸ್ ಟಿಪ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ಓಕೆ, ನೋಡಿ, ಇದು ತುಂಬ ಚಿಕ್ಕ ಗಿಡದಲ್ಲೇ ಹೂವು ಆಗ್ತಾ ಇದೆ. ಇಷ್ಟೇ ಎತ್ತರ ಇರೋದು ಈ ಗಿಡ. ಆಲ್ಮೋಸ್ಟ್ 1 ಅಡಿ ಕೂಡ ಹೈಟ್ ಇಲ್ಲ, ಅಷ್ಟು ಚಿಕ್ಕದಿದೆ. ಹಾಗಾಗಿ ಇಷ್ಟು ಚಿಕ್ಕ ಗಿಡಕ್ಕೆ ನಾವು ತುಂಬ ದೊಡ್ಡ ಪಾಟನ್ನು ತಗೊಳ್ಬಾರ್ದು. ಯಾವಾಗಲೂ ಹೇಗೆ ಇದನ್ನು ಅಳತೆ ನೋಡ್ಕೊಳ್ಬೇಕು ಅಂತ ಅಂದರೆ, ನಮ್ಮ ಹತ್ರ ಇರುವಂತಹ ಗಿಡಕ್ಕಿಂತ ಸುಮಾರು 2-3 ಇಂಚು ಅಗಲ, 2-3 ಇಂಚು ಉದ್ದ ಜಾಸ್ತಿ ಇರಬೇಕು. ಅಂದರೆ ಈಗೇನು ಪ್ರೆಸೆಂಟ್ ಆಗಿದೆ ಪಾಟು, ಗಿಡ ಯಾವ ಪಾಟಲ್ಲಿದೆ ಅದಕ್ಕಿಂತಲೂ ನಾವು ತಗೊಳ್ಳುವಂತಹ ಪಾಟು 2 ಇಂಚು ಉದ್ದದಲ್ಲಿ ಮತ್ತು ಅಗಲದಲ್ಲಿ ದೊಡ್ಡದಿದ್ದರೆ ಸಾಕು. ಅದಕ್ಕಿಂತ ತುಂಬ ದೊಡ್ಡ ಪಾಟನ್ನು ತಗೊಳ್ಬೇಡಿ. ನಾನು ಈ ಗಿಡ ಸ್ವಲ್ಪ ದೊಡ್ಡದಿತ್ತು, ಹಾಗಾಗಿ ಇದನ್ನು ಈ ಗ್ರೋ ಬ್ಯಾಗಿಗೆ ಹಾಕಿದ್ದೀನಿ. ಇದು 12 ಇಂಚ್ ಗ್ರೋ ಬ್ಯಾಗು. ಗಿಡದ ಬೇರು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದರೆ ಈ ರೀತಿ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಬೋದು. ಆವಾಗ ಏನು ಸಮಸ್ಯೆ ಆಗಲ್ಲ. ಚಿಕ್ಕ ಗಿಡವನ್ನು ಡೈರೆಕ್ಟಾಗಿ ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟ್ಗಳಲ್ಲಿ ಹಾಕಿದಾಗ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಬೇರು ಕೊಳೆತು ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲ ಸರಿ ನೀವು ಸಣ್ಣ ಗಿಡ ಇದ್ದರೆ ಅದನ್ನು ಸಣ್ಣದೇ ಪಾಟ್ ತೊಗೊಳ್ಳಿ, ಚಿಕ್ಕದೇ ಪಾಟ್ ತೊಗೊಳ್ಳಿ, ದೊಡ್ಡದು ತೊಗೊಳಕ್ಕೆ ಹೋಗಬೇಡಿ. ಸೊ ಇದು ಪಾಟ್ ಸೆಲೆಕ್ಷನ್ ಬಗ್ಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪಾಟಿಂಗ್ ಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾಟಿಂಗ್ ಮಿಕ್ಸ್ ಆಗಿ ನಾನಿಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಕಲ್ಲು ಮಣ್ಣು ಇರುವಂತಹ ಮಣ್ಣನ್ನೇ ಉಪಯೋಗಿಸ್ತಾ ಇದ್ದೀನಿ. ಸ್ಪೆಷಲ್ಲಾಗಿ ಮಣ್ಣನ್ನು ನರ್ಸರಿಯಿಂದ ಏನು ತಂದಿಲ್ಲ. ಸೊ ಅಂತಹ ಮಣ್ಣನ್ನೇ ಹೇಗೆ ರೆಡಿ ಮಾಡ್ಕೊಳ್ಬೇಕು, ಒಳ್ಳೆ ಪಾಟಿಂಗ್ ಮಿಕ್ಸ್ ಆಗಿ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕ್ವಾಂಟಿಟಿಯನ್ನು ತೋರಿಸ್ತೀನಿ. ನಾನಿಲ್ಲಿ ಚಿಕ್ಕ ಪಾಟ್ನಲ್ಲಿ 1 ಪಾಟಷ್ಟು ಮಣ್ಣು ತಗೊಂಡಿದ್ದೀನಿ. ನೋಡಿ, ಇದೇ ಪಾಟು. ಈಗೇನು ದಾಸವಾಳ ಗಿಡ ಇದೆಯಲ್ಲ, ಕವರು, ಅದೇ ಕವರ್ ಸೈಜಲ್ಲೇ ಪಾಟ್ ಬರುತ್ತಲ್ಲ, ನರ್ಸರಿ ಪಾಟು ಚಿಕ್ಕದು, ಅದರಲ್ಲೇ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ. ಕರೆಕ್ಟ್ ಇಷ್ಟೇ ಇರಬೇಕು ಅನ್ನೋ ಥರ ಏನು ರೂಲ್ ಇಲ್ಲ. 1 ಪಾಟು ಮಣ್ಣು ತೊಗೊಂಡಿದ್ದೀನಿ, 1 ಪಾಟಷ್ಟು ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೋಕೋಪೀಟ್ ತಗೊಳ್ತಾ ಇರುವಂತಹ ರೀಸನ್ ಒಂದೇ, ಮಣ್ಣು ಅಂಟಂಟಾಗಿ ಬಿಗಿದ್ಕೊಳ್ಬಾರ್ದು. ಅದೊಂದೇ ರೀಸನ್ ಕೋಕೋಪೀಟ್ ತೊಗೊಂಡಿರೋದು. ಹಾಗಂತ ಅಂಟಂಟಾಗಬಾರ್ದು ಅಂತ ತುಂಬ ಜಾಸ್ತಿ ಗೊಬ್ಬರ ಹಾಕ್ಕೊಂಡ್ರೆ ಅದು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಗ ತಾನೇ ರೀಪಾಟ್ ಮಾಡಿದಂತಹ ಗಿಡಗಳಿಗೆ ಅಷ್ಟು ಅದನ್ನು ತಡ್ಕೊಳ್ಳುವ ಶಕ್ತಿ ಇದ್ದರೆ ಓಕೆ, ಇಲ್ಲ ಅಂತ ಅಂದರೆ ಆ ಗಿಡ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗೊಬ್ಬರವನ್ನು ತುಂಬ ಜಾಸ್ತಿ ಮೊದಲ ಟೈಮ್ ರೀಪಾಟ್ ಮಾಡುವಾಗ ತಗೊಳ್ಬೇಡಿ. ಸೊ ನಾನಿಲ್ಲಿ 1 ಪಟ್ಟು ಮಣ್ಣು ಮತ್ತು 1 ಪಟ್ಟು ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಕೋಕೋಪೀಟ್ ಬದಲಾಗಿ ನೀವು ಭತ್ತದ ಹೊಟ್ಟು, ಮರದ ಹೊಟ್ಟು, ಮರಳು ಇದನ್ನು ತೊಗೋಬೋದು. ಮರಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಕೋಕೋಪೀಟ್ಗಿಂತಲೂ. ಆದರೆ ನಮಗೆ ಇಲ್ಲಿ ಮರಳು ಸಿಕ್ಕೋದಿಲ್ಲ, ಅದಕ್ಕೋಸ್ಕರ ನಾನು ಕೋಕೋಪೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಇನ್ನೊಂದು ಪಾಟಷ್ಟು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನೀಗ 2 ಪಾಟ್ ಮಣ್ಣು ಮತ್ತು 1 ಪಾಟಷ್ಟು
ಕೋಕೋಪೀಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಕೆಲವೊಂದಿಷ್ಟು ಐಟಮ್ಗಳನ್ನು ಮಿಕ್ಸ್ ಮಾಡೋದಿದೆ. ಅದಕ್ಕೂ ಮುಂಚೆ ನೋಡಿ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೈಯಲ್ಲೇ ಅದರಲ್ಲಿ ಇರುವಂತಹ ಕಲ್ಲುಗಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿರುವಂಥ ಕಲ್ಲು ಅಂತಂದರೆ ಅದೇನು ಗಟ್ಟಿ ಕಲ್ಲಲ್ಲ, ಮಣ್ಣಿನ ಉಂಡೆಗಳಷ್ಟೇ, ಅದೇ ಗಟ್ಟಿಯಾಗಿದೆ. ಸೊ ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಸಪ್ರೇಟ್ ಮಾಡ್ಕೊಳ್ತೀನಿ, ಅದನ್ನೇ ಯಾವ ರೀತಿ ಬಳಸ್ತೀನಿ ಅನ್ನೋದನ್ನು ಸಹ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಜಸ್ಟ್ ಕೈಯಲ್ಲಿ ಹೀಗೆ ಮಾಡಿಕೊಂಡ್ರೆ ಸಾಕು, ಕಲ್ಲಿನ ಥರ ಉಂಡೆ ಉಂಡೆ ಆಗಿರುವಂತಹ ಮಣ್ಣೆಲ್ಲ ನಮಗೆ ಈಗ ಸಪ್ರೇಟಾಗಿ ಸಿಗತ್ತೆ. ನೀರು ಬಿದ್ದರೆ ಈ ಗಟ್ಟಿಯಾಗಿ ಕಲ್ಲಂತಾಗಿರುವ ಮಣ್ಣೆಲ್ಲ ಸಹ ಕರಗಿ ಕರೆಕ್ಟಾಗಿ ಮಣ್ಣಿನ ರೀತಿಯೇ ಆಗುತ್ತೆ. ಸೊ ಇದನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತೀನಿ. ನಮಗೆ ಮಣ್ಣು ಸಿಕ್ಕೋದೇ ದೊಡ್ಡ ವಿಷಯ, ಹಾಗಾಗಿ ನಾನು ಇದನ್ನೇನು ಎಸೆಯೋದಿಲ್ಲ. ಇದನ್ನು ಕೂಡ ರೀಪಾಟಿಂಗಲ್ಲಿ ಬಳಸ್ತೀನಿ. ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂತ ಸಹ ನಿಮಗೆ ತೋರಿಸ್ತೀನಿ. ಒಟ್ಟು ಇಷ್ಟು ನನಗೆ ಆ ರೀತಿ ಗಟ್ಟಿಯಾಗಿರುವಂತಹ ಮಣ್ಣು ಸಿಕ್ಕಿದೆ. ಇದನ್ನು ಸಪ್ರೇಟಾಗಿ ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಆ ಗಿಡಕ್ಕೆ ಯಾವ ಪಾಟ್ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ತೊಗೊಂಡಿದ್ದೀನಿ. ನೆನಪಿರಲಿ, ಯಾವುದೇ ಪಾಟ್ ಅಥವಾ ಗ್ರೋ ಬ್ಯಾಗ್ ಯಾವುದೇ ತೊಗೊಂಡಿದ್ರು ಅಥವಾ ಒಂದು ಚೀಲ ತೊಗೊಂಡಿದ್ರು ಸಹ ಬಾಟಮಲ್ಲಿ ಡ್ರೈನೇಜ್ ಹೋಲನ್ನು ಮಾಡೋದನ್ನು ಮರಿಲೇಬೇಡಿ. ಯಾವ ಕಾರಣಕ್ಕೂ ನೀರು ಬಸ್ದು ಹೋಗುತ್ತೆ, ಹಾಗೆ ಇರುತ್ತೆ, ಕಡಿಮೆ ನೀರು ಹಾಕ್ತೀನಿ ಅಂತ ಹೋಲ್ ಮಾಡ್ದಿತಿ ಇರಬೇಡಿ. ಒಳಗಡೆ ನೀರು ಹಾಗೇ ನಿಂತ್ಕೊಂಡ್ರೆ ಬೇರು ಕೊಳೆತು ಹೋಗುತ್ತೆ. ಹಾಗಾಗಿ ಹೋಲ್ ಇರಲೇಬೇಕು. ಹೋಲ್ ಇರುವ ಜಾಗದಲ್ಲಿ ಕಲ್ಲನ್ನು ಇಡ್ತಾ ಇದ್ದೀನಿ, ಯಾಕಂದರೆ ಮಣ್ಣು ಆ ಹೋಲಿನ ಮೂಲಕ ಆಚೆ ಹೋಗಬಾರ್ದು ಅಂತ ಹೇಳಿ. ಹೀಗೆ ಕಲ್ಲನ್ನು ಇಟ್ಕೊಂಡು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಮಣ್ಣಿನ ಉಂಡೆಗಳು, ಅದನ್ನು ಒಂದು ಲೇಯರ್ನಷ್ಟು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಬಾರ್ದು, ತುಂಬ ಜಾಸ್ತಿ ಉಂಡೆಗಳಿದ್ದರೆ ಜಾಸ್ತಿ ಹಾಕಬೇಡಿ, ಒಂದು ಲೇಯರ್ ಆಗಬೇಕಷ್ಟೇ. ಯಾಕೆ ನಾನು ಹೀಗೆ ಹಾಕಿದ್ದೀನಿ ಅಂತ ಅಂದರೆ, ಮೇಲ್ಗಡೆಯಿಂದ ನಾವು ಗೊಬ್ಬರ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ಕೊಟ್ಟಾಗ ಈ ಮಣ್ಣು ಹದವಾಗಿ ಫಲವತ್ತಾಗತ್ತೆ. ಅದನ್ನೆಲ್ಲ ತಗೊಂಡು ಈ ಮಣ್ಣು ಕೂಡ ಫಲವತ್ತಾಗತ್ತೆ. ಹಾಗಾಗಿ ಇದ್ರ ಮೇಲೆ ಮತ್ತೆ ಒಂದು ಲೇಯರಷ್ಟು ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಮಣ್ಣು ಮತ್ತು ಕೋಕೋಪಿಟ್ ಅದನ್ನು ಹಾಕ್ತಾಯಿದ್ದೀನಿ. ನಮಗೆ ಮಣ್ಣು ಸಿಗೋದು ಕಡಿಮೆ ಇರೋದ್ರಿಂದ ನಾನು ಹೀಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಚೆನ್ನಾಗಿ ಮಣ್ಣು ಸಿಗುತ್ತೆ ಅಂತ ಅಂದರೆ ಡೈರೆಕ್ಟಾಗಿ ನೀವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಹಾಕಬಹುದು. ನಮಗೆ ಇರುವ ಮಣ್ಣಲ್ಲೇ ನಾವು ಮತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಹಾಗಾಗಿ ಇಷ್ಟು ಐಡಿಯಾನ ಮಾಡ್ತಾ ಇರೋದು. ಸೊ ಇದಕ್ಕೆ ನಾನಿವಾಗ ಇನ್ನೊಂದು ಮುಖ್ಯವಾಗಿರೋ ವಸ್ತುನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಬೇರು ಕೊಳಿಬಾರ್ದು, ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಬೇರಿಗೆ ಆಗಬಾರ್ದು ಅಂತ ಹೇಳಿ ಒಂದು ಮುಷ್ಟಿಯಷ್ಟು ವುಡ್ ಆ್ಯಶ್ನ ಆ್ಯಡ್ ಮಾಡಿದ್ದೀನಿ, ಅಂದರೆ ಬೂದಿಯನ್ನು ಆ್ಯಡ್ ಮಾಡಿದ್ದೀನಿ. ಇದು ಕಟ್ಟಿಗೆಯನ್ನು ಸುಟ್ಟಿರುವಂತಹ ಬೂದಿ, ನಾವು ಹಳ್ಳಿಯಿಂದ ತಂದಿಟ್ಕೊಂಡಿರೋದು. ಬೂದಿ ನಿಮ್ಮ ಹತ್ರ ಇದ್ದರೆ ಬೂದಿಯನ್ನು ಆ್ಯಡ್ ಮಾಡಬಹುದು. ಬೂದಿ ಇಲ್ಲ ಅಂತಂದರೆ 2-3 ಸ್ಪೂನಷ್ಟು ಅರಿಶಿಣವನ್ನು ಯೂಸ್ ಮಾಡಬಹುದು. ಅದು ಇಲ್ಲ ಅಂತ ಅಂದರೆ ಈ ರೀತಿಯ ಫಂಗಿಸೈಡನ್ನು 1 ಸ್ಪೂನಷ್ಟು ಯೂಸ್ ಮಾಡಬಹುದು. ನಾನಿಲ್ಲಿ ಬೂದಿಯನ್ನು ಬಳಸಿದ್ದೀನಿ, ಜೊತೆಗೆ 1 ಮುಷ್ಟಿಯಷ್ಟು ಗೊಬ್ಬರವನ್ನು ಹಾಕಿದ್ದೀನಿ. ನಾನು ತೊಗೊಂಡಿರುವಂತಹ ಪಾಟ್ ಚಿಕ್ಕದಿರೋದ್ರಿಂದ 1 ಮುಷ್ಟಿಯಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದು 9 ಇಂಚ್ ಪಾಟ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ, ಇನ್ನೇನೋ ಎಕ್ಸ್ಟ್ರಾ ಏನೂ ಹಾಕೋದಕ್ಕೆ ಹೋಗಬೇಡಿ. ಕೆಲವರು ಬೇವಿನ ಹಿಂಡಿಯನ್ನು ಬಳಸ್ತಾರೆ. ಎಸ್, ಬಳಸಬಹುದು, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹ ಗಿಡ ಒಣಗಿ ಹೋಗುತ್ತೆ. ಹಾಗಾಗಿ ನಾನು ಅದನ್ನು ಇಲ್ಲಿ ಬಳಸಿಲ್ಲ. ನಾವು ರೆಡಿ ಮಾಡ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಸ್ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ನಾನು ಲಾಸ್ಟಲ್ಲಿ ಕೊಡುವಂತಹ ಆ ಮ್ಯಾಜಿಕ್ ಲಿಕ್ವಿಡ್ನ ನೀವು ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ಗಿಡ ಈ ಒಂದು ಟ್ರಾನ್ಸ್ಪ್ಲಾಂಟ್ ಶಾಕಿಗೆ ಒಳಗಾಗೋದೇ ಇಲ್ಲ, ಈಸಿಯಾಗಿ ಸರ್ವೈವ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದೆ, ನಾನು ನಿಮಗೆ ನೆಟ್ ಪಾಟನ್ನು ತೋರಿಸೋದಕ್ಕೋಸ್ಕರ ಹೇಗೆ ರಿಮೂವ್ ಮಾಡಬೇಕೋ ಬೇಡವೋ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಒಂದು ಗಿಡವನ್ನು ಪೂರ್ತಿಯಾಗಿ ಈ ಮಣ್ಣಿಂದ ಎಲ್ಲ ಬೇರ್ಪಡಿಸಿದ್ದೆ. ಹಾಗೆ ಮಾಡಿದರೆ ಗಿಡ ನಿಜವಾಗ್ಲೂ ಟ್ರಾನ್ಸ್ಪ್ಲಾಂಟ್ ಶಾಕ್ಗೆ ಒಳಗಾಗಿ ಸರ್ವೈವ್ ಆಗೋದಕ್ಕೆ ಕಷ್ಟಪಡುತ್ತೆ. ಅಂತಹ ಗಿಡವು ಕೂಡ ಬಾಡದೇ ಇರುವ ಹಾಗೆ ನೀಟಾಗಿ ಸರ್ವೈವ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ಅಷ್ಟೇ, ನರ್ಸರಿಯಿಂದ ತಂದಿರುವಂತಹ ಈ ಗಿಡಗಳದ್ದು ಬುಡದಲ್ಲಿರುವ ಮಣ್ಣನ್ನು ಅಷ್ಟು ತೆಗಿಬೇಡಿ. ಮೊದಲ ಸರಿ ರೀಪಾಟ್ ಮಾಡುವಾಗ ಅದರ ಬುಡದಲ್ಲಿರುವಂತಹ ಆ ಮದರ್ ಸಾಯಿಲ್ ಅಂತ ಏನು ಕರಿತೀವಿ, ಅವರು ನಡುವಾಗ ಹಾಕಿದಂತಹ ಮಣ್ಣು, ಅದನ್ನು ಹಾಗೆ ಇಡಿ. ನಾನು ಈ ಗಿಡವನ್ನು ಕವರಿಂದ ತೆಗೆಯುವಾಗಲೇ ಅದು ಡಿವೈಡ್ ಆಗಿಬಿಟ್ಟಿತ್ತು. ಚಿಕ್ಕ ಗಿಡ, ತುಂಬ ಚೆನ್ನಾಗಿ ಬೇರಿನ ಡೆವಲಪ್ಮೆಂಟ್ ಆಗಿರಲಿಲ್ಲ. ಸೊ ಅದೇ ಕಟ್ಟಾಗಿ ಬಂತು. ಸೊ ಎಷ್ಟು ಬಂತು ಅದನ್ನು ಮಾತ್ರ ನಾನು ಹಾಗೇ ಇಡ್ತಾ ಇದ್ದೀನಿ.
ಯಾವುದೇ ಕಾರಣಕ್ಕೂ ನರ್ಸರಿಯವರು ಬಳಸಿದಂತಹ ಮಣ್ಣನ್ನು ನೀವು ನರ್ಸರಿಯಿಂದ ಮೊದಲು ಸರಿ ತಂದು ಪಾಟಿಂಗ್ ಮಾಡ್ತಾ ಇರ್ತೀವರಲ್ಲ, ರೀಪಾಟ್ ಮಾಡ್ತೀರಲ್ಲ, ಆವಾಗ ಆ ಮಣ್ಣನ್ನು ಪೂರ್ತಿಯಾಗಿ ತೆಗಿಬೇಡಿ. ಎರಡನೇ ಸರ್ತಿ ಅದರ ಬೇರಿನ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆದಾಗ ಅದನ್ನು ತೆಗೀರಿ, ತೊಂದರೆ ಇಲ್ಲ. ಸೊ ಅದಾದಮೇಲೆ ಪೂರ್ತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದಂತಹ ಪಾಟಿಂಗ್ ಸಾಯಿಲ್ನ ಫಿಲ್ ಮಾಡ್ತಾ ಇದ್ದೀನಿ. ಚಿಕ್ಕ ಪಾಟ್ ಆಗಿರೋದ್ರಿಂದ ಜಾಸ್ತಿ ಮಣ್ಣನ್ನೇನು ಇದು ತಗೊಳ್ತಾ ಇಲ್ಲ. ಫುಲ್ ಕವರ್ ಮಾಡಬಾರ್ದು, 1 ಇಂಚಷ್ಟು ಮೇಲ್ಗಡೆ ಗ್ಯಾಪ್ ಕೊಡಬೇಕು. ದೊಡ್ಡ ಪಾಟ್ ಆದರೆ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಕೊಡ್ಬೋದು. ಇದು ಚಿಕ್ಕ ಪಾಟ್ ಆಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ. 1-2 ಇಂಚಷ್ಟು ನೀರು ಹಾಕೋದಕ್ಕೆ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಹಾಕೋದಕ್ಕೆ, ಗೊಬ್ಬರವನ್ನು ಹಾಕೋದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ. ಹೀಗೆ ರೀಪಾಟ್ ಮಾಡಿದ ಮೇಲೆ ಗಿಡಕ್ಕೆ ನೀರನ್ನು ಕೊಡಲೇಬೇಕು. ಯಾಕಂದರೆ ಆ ಟ್ರಾನ್ಸ್ಪ್ಲಾಂಟ್ ಶಾಕಿಂದ ಆ ಗಿಡ ಸರ್ವೈವ್ ಆಗಬೇಕು ಅಂತಂದರೆ ನೀರನ್ನು ಕೊಡಬೇಕು. ನೀರಿನ ಜೊತೆಗೆ ಇನ್ನೊಂದು ವಸ್ತುವನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಿಡ ಆ ಟ್ರಾನ್ಸ್ಪ್ಲಾಂಟ್ ಶಾಕ್ಗೆ ಒಳಗಾಗೋದಿಲ್ಲ, ಈಸಿಯಾಗಿ ಸರ್ವೈವ್ ಆಗುತ್ತೆ. ಅಂತಹದ್ದೊಂದು ಲಿಕ್ವಿಡ್, ಮ್ಯಾಜಿಕ್ ಲಿಕ್ವಿಡ್ನ ನಿಮಗೆ ನಾನು ತೋರಿಸ್ತೀನಿ ಈಗ. ನಾನು ಈ ಮುಂಚೆ ಇದನ್ನೆಲ್ಲ ಬಳಸ್ತಾ ಇರಲಿಲ್ಲ, ಕೇವಲ ನೀರನ್ನೇ ಬಳಸ್ತಾ ಇದ್ದೆ. ಗಿಡಗಳು ತುಂಬ ಚೆನ್ನಾಗಿ ಸರ್ವೈವ್ ಆಗ್ತಾ ಇತ್ತು, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಇದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲಿಂದ ನನಗೆ ತುಂಬ ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಗಾರ್ಡನಿಂಗ್ ಅಂದರೆ ಹಾಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ, ಮಾಡ್ತಾ ನೋಡ್ತಾ ಹೀಗೆ ಕಲಿತಾ ಹೋಗ್ತೀವಿ. ಸೊ ಅಂಥದ್ದೊಂದು ಲಿಕ್ವಿಡ್ನ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ವಾಟರ್ ಕ್ಯಾನಲ್ಲಿ 1 ಲೀಟರ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಮೆಜರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ತೊಗೊಂಡಿರೋದು ಸೀವೀಡ್ ಎಕ್ಸ್ಟ್ರಾಕ್ಟ್. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ಸಮುದ್ರದಲ್ಲಿ ಬೆಳೆಯುವಂತಹ ಪಾಚಿಯಂತಹ ಸಸ್ಯದಿಂದ ತಯಾರಿಸಿದಂತಹ ಲಿಕ್ವಿಡ್ ಫರ್ಟಿಲೈಸರ್ ಇದು. ಇದನ್ನು ಒಬ್ಬರು ಗಾರ್ಡನ್ ಎಕ್ಸ್ಪರ್ಟಿಂದ ನಾನು ಕಲ್ತ್ಕೊಂಡಿರೋಂಥದ್ದು. ಎಪ್ಸಮ್ ಸಾಲ್ಟನ್ನು ಸಹ ಈ ನೀರಿನಲ್ಲಿ ಬೆರೆಸಿಕೊಟ್ರೆ ಟ್ರಾನ್ಸ್ಪ್ಲಾಂಟ್ ಶಾಕ್ಗೆ ಒಳಗಾಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕಿಂತನೂ 200% ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಕೆಲವೊಂದೊಂದು ಸರ್ತಿ ನಾವು ಅಪ್ಗ್ರೇಡ್ ಆಗಲೇಬೇಕು. ಮುಂಚೆ ಎಲ್ಲ ನೇಗಿಲದಲ್ಲಿ ಹೊಲ ಉಳ್ತಾ ಇದ್ದವರು ಇವಾಗ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರಲ್ವ, ಹಾಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಹೊಸದನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು. ಸೊ ನಾನಿದನ್ನು 4 ml ತಗೊಳ್ತಾ ಇದ್ದೀನಿ. ಇದನ್ನು 4 to 5 ml ತಗೊಳ್ಬಹುದು. ನಾನು 4 ml ತಗೊಳ್ತಾ ಇದ್ದೀನಿ, ಜಾಸ್ತಿ ಆಗೋದು ಬೇಡ ಅಂತ ಹೇಳಿ 4 ml ತೊಗೊಂಡಿದ್ದೀನಿ. ನಾನು ಇದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕೆಳಗಡೆ ಈ ವಿಡಿಯೋದ ಕೆಳಗೆ ಕೂಡ ಕಾಣಿಸ್ತಾ ಇರುತ್ತೆ ನೋಡಿ. ನಾನು ಬಳಸುವಂತಹ ಪ್ರಾಡಕ್ಟ್ಗಳು, ಗಾರ್ಡನ್ ಐಟಮ್ಗಳು ಕಡಿಮೆ ರೇಟಿನಲ್ಲಿ ಮತ್ತು ಬೆಸ್ಟ್ ಕ್ವಾಲಿಟಿನಲ್ಲಿ ಇರುವಂಥದ್ದನ್ನು ನನ್ನ ಪ್ರತಿ ವಿಡಿಯೋದಲ್ಲಿ ಸಹ ಮೆನ್ಷನ್ ಮಾಡಿರ್ತೀನಿ. ಪ್ರಾಡಕ್ಟ್ಗಳ ಲಿಸ್ಟಿನಲ್ಲಿ ನೀವು ಅದನ್ನು ನೋಡಿ ನಿಮಗೆ ಬೇಕಾಗಿರುವಂಥದ್ದನ್ನು ತರಿಸ್ಕೊಳ್ಬಹುದು. ಎಲ್ಲವೂ ಸಹ ನಾನು ಯೂಸ್ ಮಾಡ್ತಾ ಇರೋಂಥದ್ದು, ಜೊತೆಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅಂಥವನ್ನೇ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಚೆಕ್ ಮಾಡಿ ಚೆನ್ನಾಗಿರೋದನ್ನು ತರಿಸ್ಕೊಳ್ಬಹುದು. ಸೊ ಸೀವೀಡನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ತರಿಸ್ಕೊಳ್ಳಿ. ಇದು ಗ್ರ್ಯಾನ್ಯುಲ್ಸ್ ರೂಪದಲ್ಲಿ ಸಹ ಸಿಗುತ್ತೆ, ಅಂದರೆ ಕಾಳಿನ ರೂಪದಲ್ಲಿ ಸಹ ಸಿಗುತ್ತೆ, ಹೀಗೆ ಲಿಕ್ವಿಡ್ ರೂಪದಲ್ಲಿ ಸಹ ಸಿಗುತ್ತೆ. ನಾನು ಲಿಕ್ವಿಡನ್ನು ತರಿಸ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಈ ಮಧ್ಯದಲ್ಲಿ ಮೆಜರ್ಮೆಂಟ್ ಕ್ಯಾಪಲ್ಲಿ ಮತ್ತೆ ನಾನು ಹಾಕಿದ್ದು ಲಿಕ್ವಿಡ್ ಅಲ್ಲ, ಆ ಕ್ಯಾಪಲ್ಲಿ ಹಿಡಿದಿದ್ದಂತಹ ಲಿಕ್ವಿಡಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಹಾಕಿದ್ದೀನಿ ಅಷ್ಟೇ. ಒಂದು ಕೋಲಿನ ಸಹಾಯದಿಂದ ಇದನ್ನು ತಿರುಗಿಸಿ ಇದನ್ನು ಈ ಪಾಟ್ಗೆ ಕೊಡಬೇಕು. ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತಂದರೆ, ನೀವು ಈ ರೀತಿ ನೀರು ಹಾಕಿದ್ದು ಹೊರಗಡೆ ಡ್ರೈನೇಜ್ ಹೋಲಿಂದ ಆಚೆ ಬರಬೇಕು, ಅಷ್ಟು ಫುಲ್ಲು ನೀರನ್ನು ಕೊಡಬೇಕು. ಇದು ಬಿಟ್ಟರೆ ಮತ್ತೆ ನೀರು ಕೊಡಬೇಡಿ. ಇದೇ ನೀರಿಂದ, ಡ್ರೈನೇಜ್ ಹೋಲಿಂದ ನೀರು ಆಚೆ ಬರಬೇಕು, ಅಷ್ಟು ಮಾತ್ರ ಫುಲ್ ಕೊಟ್ಬಿಡಿ. ಮತ್ತು ಇವತ್ತು ಇದಕ್ಕೆ ನೀರು ಕೊಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಹೀಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಂತಹ ಗಿಡವನ್ನು ನೆರಳಿನಲ್ಲಿ ಇಡಿ 1-2-3 ದಿನ, ಆ ನಂತರ ಬಿಸಿಲಿಗೆ ಶಿಫ್ಟ್ ಮಾಡಿ, ಆಗ ಗಿಡ ಹೆಲ್ದಿಯಾಗಿರುತ್ತೆ. ಹಿಂದಿನ ವಿಡಿಯೋಗಾಗಿ ನೆಟ್ ಪಾಟ್ ಮತ್ತು ಪೂರ್ತಿಯಾಗಿ ಬೇರನ್ನೆಲ್ಲ, ಮಣ್ಣನ್ನೆಲ್ಲ ಡಿಸ್ಟರ್ಬ್ ಮಾಡಿದಂತಹ ಈ ಗಿಡವನ್ನು ಕೂಡ ಇದೇ ರೀತಿಯಾಗಿ ಸೀವೀಡ್ ಎಕ್ಸ್ಟ್ರಾಕ್ಟನ್ನು ಕೊಟ್ಟೆ ಸರ್ವೈವ್ ಮಾಡ್ಕೊಂಡಿರೋದು. ನರ್ಸರಿಯಿಂದ ತಂದಿದ್ದ ಗಿಡ ಆಲ್ರೆಡಿ ಇದಕ್ಕೆ ನೋಡಿ ಅಫಿಡ್ಸ್ಗಳು ಅಟ್ಯಾಕ್ ಆಗಿದೆ. ನನ್ನ ಚಾನಲಲ್ಲಿ ಈಗ ಅಫಿಡ್ಸ್ಗಳು ಅಟ್ಯಾಕ್ ಆದರೆ ಇಮ್ಮಿಡಿಯೇಟ್ ಪರಿಹಾರ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ವಿಡಿಯೋ ಇದೆ, ಅದರ ಲಿಂಕನ್ನು ಕೊನೆಯಲ್ಲಿ ಕೊಡ್ತೀನಿ ನೋಡಿ. ಅದೇ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಇವತ್ತು ಸ್ಪ್ರೇ ಮಾಡ್ತೀನಿ. ಸುಮಾರು ಕಡೆ ಇದೇ ಥರ ಅಫಿಡ್ಸ್ಗಳು ಸ್ಟಾರ್ಟ್ ಆಗಿದೆ ಇವಾಗ. ಓಕೆ, ಸೊ ಯಾವಾಗಲೂ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಇನ್ಮೇಲಿಂದ ಈ ರೀತಿ ಸೀವೀಡ್ ಎಕ್ಸ್ಟ್ರಾಕ್ಟನ್ನು ಬಳಸೋದನ್ನು ಟ್ರೈ ಮಾಡಿ ನೋಡಿ. ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ.
ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಇದೇ ರೀತಿಯಾಗಿ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಕಂಟೆಂಟ್ ನಮ್ಮ ಚಾನೆಲ್ನಲ್ಲಿ ಇದೆ. ಚಾನೆಲ್ನ ವಿಸಿಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾಪಿ ಗಾರ್ಡನಿಂಗ್. ಬಾಯ್.